ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟಿಕೆ ವಿರುದ್ಧ ವಾಟಾಳ್ ನಾಗರಾಜ್ರವರ ನೇತೃತ್ವದಲ್ಲಿ ಕರೆ ನೀಡಿರ್ತಕ್ಕಂಥ ಕರ್ನಾಟಕ ಬಂದ್ಗೆ ಮೈಸೂರು ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಕೇವಲ ಪ್ರತಿಭಟನೆಗಳಿಗಷ್ಟೇ ಬಂದ್ ಸೀಮಿತ ಆಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಸಾಕಷ್ಟು ಸಹಜ ಸ್ಥಿತಿಯತ್ತ ದಿನನಿತ್ಯ ಯಾವ ರೀತಿಯ ಸಾರ್ವಜನಿಕರ ಓಡಾಟ ಇರುತ್ತೆ ಅದಕ್ಕಿಂತ ಒಂದು ಕೊಂಚ ವಿರಳವಾಗಿ ಓಡಾಟ ಇರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಪರಿಸ್ಥಿತಿ ಕೂಡ ಸಹಜ ಸ್ಥಿತಿಯತ್ತನೇ ಇರ್ತಕ್ಕಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಒಂದಷ್ಟು ಬಸ್ ತಡೆಯನ್ನು ಕನ್ನಡ ಪರ ಹೋರಾಟಗಾರರು ಮಾಡಿದ್ರು. ಅನಂತರದಲ್ಲಿ ಅವ್ರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ಬಸ್ ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ರು. ಅದನ್ನು ಹೊರತುಪಡಿಸಿ ಯಾವ ಒಂದು ಪ್ರತಿರೋಧವೂ ಕೂಡ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕಾಣ್ತಾ ಇಲ್ಲ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೆಲವೊಂದಷ್ಟು ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ರೆ, ಮತ್ತಷ್ಟು ವರ್ತಕರು ಅಥವಾ ಆಟೋ ಚಾಲಕರಾಗಿರ್ಬೋದು, ಖಾಸಗಿ ಬಸ್ ಮಾಲೀಕರು ಮತ್ತು ಹೋಟೆಲ್ ಮಾಲೀಕರ ಸಂಘದವು ಕೂಡ ನೈತಿಕ ಬೆಂಬಲವನ್ನು ನೀಡಿ ತಮ್ಮ ವ್ಯಾಪಾರ ವಹಿವಾಟನ್ನು ಎಂದಿನಂತೆ ನಡೆಸ್ತಾ ಇರ್ತಕ್ಕಂಥದ್ದು ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ನಾನೀಗ ಮೈಸೂರಿನ 100 ಫೀಟ್ಸ್ ಅಂದ್ರೆ ಪ್ರಮುಖ ರಸ್ತೆ ಆಗಿರ್ತಕ್ಕಂಥ 100 ಫೀಟ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಎಂದಿನಂತೆ ಬಸ್ ಸಂಚಾರವೂ ಕೂಡ ನಡೀತಾ ಇರ್ತಕ್ಕಂಥದ್ದು ಈಗ ನೀವು ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಿ. ನಗರ ಸಾರಿಗೆ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು ಮತ್ತು ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಬಸ್ಗಳು ಕೂಡ ಒಂದು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಮೈಸೂರಲ್ಲಿ ನಡೀತಾ ಇರ್ತಕ್ಕಂತಹ ಕರ್ನಾಟಕ ಬಂದ್ಗೆ ಸಿಗ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.